ಸೋತಿದ್ದೀನಿ ಮಾತಾಡಿ. ರಾಮುಲು ಬೇಕಾದ್ರೆ ಪಕ್ಷ ಬಿಡೋದಾದ್ರೆ ಬಿಡ್ಲಿ, ನಮ್ದೇನು ಅಭ್ಯಂತರ ಇಲ್ಲ, ಅವ್ರು ಯಾವ ಪಕ್ಷಕ್ಕೆ ಬೇಕಾದ್ರೂ ಹೋಗ್ಲಿ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದಾರೆ ಸರ್. ಸೊ ಹಂಗಾಗಿ ಇದು ಏನನ್ನು ಸೂಚಿಸುತ್ತೆ ಅಂತ ಅಷ್ಟೇನಾ? ಜನಾರ್ದನ್ ರೆಡ್ಡಿ ಮನಸ್ಥಿತಿ ಇದನ್ನು ಸೂಚಿಸುತ್ತೆ. ಇಲ್ಲ, ಜನಾರ್ದನ್ ರೆಡ್ಡಿ ಅವರು ಮನಸ್ಥಿತಿ ಏನಂದ್ರೆ ಅದೆಲ್ಲ ಕೂಡ ನೋಡಿ. ಜನಾರ್ದನ್ ರೆಡ್ಡಿ ವೆರಿ ಜನ ಯಾವತ್ತು ಕೂಡ ಜನಾರ್ದನ್ ರೆಡ್ಡಿ ಒಂದು ದಿನ ಯೋಚನೆ ಮಾಡಿ 25 ವರ್ಷ ಮುಂದಿನ ಭವಿಷ್ಯ ಯೋಚನೆ ಮಾಡಂತ ವ್ಯಕ್ತಿ ನೋಡ್ರಿ. ಇಲ್ಲಿ ಅವ್ರು ಬಹಳ ದೊಡ್ಡ. ನಾನು ಮೈಂಡ್ ಹತ್ರ ಕೆಲಸ ಮಾಡಲ್ಲ, ಇಲ್ಲಿಂದ ಕೆಲಸ ಮಾಡ್ತೀನಿ. ನಾನು ಜನಾರ್ದನ್ ರೆಡ್ಡಿ ಕೇಳ್ಬೇಕು, ನೀವು ರಾಮುಲು ಎಲ್ಕಿಂದ ಕೆಲಸ ಮಾಡಿದ್ರೆ ಇಲ್ಲಿಂದ ಕೆಲಸ ಮಾಡಿ. ಜನಾರ್ದನ್ ರೆಡ್ಡಿ ಅವರು ಅಲ್ಲ, ಜನಾರ್ದನ್ ರೆಡ್ಡಿ 25 ವರ್ಷದ ಬಗ್ಗೆ ಯೋಚನೆ ಮಾಡ್ತಿರ ಕಾರಣ ರಾಮುಲು ಇಲ್ಲಿ ಇರಬಾರ್ದು ಅನ್ನೋದು ಆತನ ಮನಸ್ಸಿಗೆ ಇಚ್ಛೆ ಆಗಿರ್ಬೋದು. ರಾಮುಲು ಇಲ್ಲಿ ಈ ಬೆಳವಣಿಗೆ ಏನೈತಿ, ನನ್ನ ಏನ್ ಬೆಳವಣಿಗೆಯಲ್ಲಿ ಕುಸಿದಿದ್ದೈತ್ರಿ, ಏನಿಲ್ಲಲ್ರಿ, ಏನೈತ್ರಿ? ಈಗ ನಿಮ್ಮಿಬ್ಬರು ವಿಚಾರದಲ್ಲಿ ಬಂಗಾರ ಹನುಮಂತ ಅವ್ರಿಗೆ ಏನ್ ಪಾತ್ರ ಇದೆ ಸರ್? ಅವರಿಂದ ನಿಮ್ಮಿಬ್ಬರ ನಡುವೆ ಬೆರುಕು ಬಂತು ಅಲ್ಲ, ಇಲ್ಲ ಆ ರೀತಿ ಏನಿಲ್ಲ ರೀ. ಬಂಗಾರ ಹನುಮಂತವರು ST ಕಮ್ಯುನಿಟಿದಲ್ಲಿ ಒಬ್ಬ ಅಧ್ಯಕ್ಷರಾಗಿ ಒಂದು ವಿಭಾಗಕ್ಕೆ ST ಇದರಲ್ಲಿ ಮೋರ್ಚಾಗೆ ಅವರ ಅಧ್ಯಕ್ಷರಾಗಿ ಮಾಡಿದ್ದಾನೆ. ಅವರು ಎಲ್ಲೋ ಒಂದು ಕಡೆ ಪಾಪ ಬೆಳಿಬೇಕನ್ನೋದು ಆಸೆ ಇದೆ ರೀ. ಅಂದ್ರೆ ಬೆಳಿಬೇಕಂದ್ರೆ ಸ್ಪೀಡಾಗಿ ಓಡ್ಬೇಕಂತಾನ್ರಿ. ಒಂದ್ ನಿಮಿಷ ಅವರು ಸ್ಪೀಡಾಗಿ ಓಡ್ಬೇಕಂತಾರೆ. ಗಾಡಿ ಎಷ್ಟು ಸ್ಪೀಡಾಗಿ ಓಡಿಸಿದ್ರೆ ಅಷ್ಟು ಆಕ್ಸಿಡೆಂಟ್ಗಳು ಆಗ್ತಾವ ನೋಡ್ರಿ. ಆಕ್ಸಿಡೆಂಟ್ಗಳು ಆಗ್ತಾವ್ರಿ. ಆಕ್ಸಿಡೆಂಟ್ಗಳಾದ್ರೆ ತೊಂದರೆ ಆಗ್ತಾವ್ರಿ. ಅವ್ರಿಗೆ ಅನುಭವ ಇಲ್ಲ ರೀ. ಅನುಭವ ಇಲ್ಲಾರ್ದಂತ ಟೈಮಲ್ಲಿ ಇಂಥ ಜನಾರ್ದನ್ ರೆಡ್ಡಿ ಅಂತಾರು ತಲೆ ಕೆಡಿಸ್ತಾರ್ರಿ. ಆತ ಕೂಡ ಇವಾಗ ಇತ್ತೀಚೆಗೆ ಆ ಬಂಗಾರ ಹನುಮಂತ ಕೂಡ ಸ್ಟೇಟ್ ಲೆವೆಲ್ ಲೀಡರ್ ಇದ್ದಾನ್ರಿ. ಅವ್ನು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದಾನ. ನಮ್ಮನ್ನೇ ಪ್ರಶ್ನೆ ಮಾಡ್ತಾನ. ರಾಮುಲು ಬಾಗಲಕೋಟದಲ್ಲಿ ಹೋದ್ರೆ ಬಾ ಅಂತಾನ, ಬೀದರ್ದಲ್ಲಿ ಹೋದ್ರೆ ಬಾ ಅಂತಾನ, ಚಾಮರಾಜನಗರದಲ್ಲಿ ನಮ್ಮ ಹತ್ರ ಬಾ ಅಂತಾನ. ಈ ಬಂಗಾರ ಹನುಮಂತ ಕೂಡ್ಲಿಗೆ ಹೋದ್ರೆ ನಮಗೆ ನೀನಾಗ್ ಬರ್ತೀಯ ಅಂತ. ನಾನು ಕೋರ್ ಕಮಿಟಿ ಸದಸ್ಯರು ಇದೀನ್ರಿ. ರಾಮುಲು ಅವರಿಗೆ ಇಡೀ ರಾಜ್ಯದಲ್ಲಿ ಹಾವೇರಿ ಬಂದ್ರೆ ಬಾ ಅಂತಾನ, ಗದಗ್ ಬಂದ್ರೆ ಬಾ ಅಂತಾನ, ಚಾಮರಾಜನಗರ್ಗೆ ಹೋದ್ರೆ ಬಾ ಅಂತಾನ. ಇವನೊಬ್ಬನೇ ನಮ್ ಕೋಡ್ಲಿಗೆ ಬರಬೇಡ ಅಂತೇಳಿ ಇವನೊಬ್ಬನೇ ಅಂತಾನ್ರಿ. ಇವ್ನು ನೋಡಿ ಎಷ್ಟು ಶಕ್ತಿವಂತ ಆಗಿ ಬೆಳೆದ. ಮಾಡ್ಲಿಪ್ಪ ಮಾಡ್ಲಿ ಹೌದಪ್ಪ. ನಾನು ಅನ್ಕೊಂಡಿದ್ದಂತ ಸತ್ಯಪ್ಪಣ. ನಾನು ಕೂಡ್ಲಿಗೆಲ್ಲೇ ಸ್ಪರ್ಧೆ ಮಾಡ್ಕೊಂಡ್ಬೇಕು ಅಂತೇಳಿ ನಾನು ಅನ್ಕೊಂಡಿದ್ದೆಪ್ಪಣ. ಸರ್, ನಮ್ ಬಿಜೆಪಿಯಿಂದನೇ ಸ್ಪರ್ಧೆ ಮಾಡಬೇಕಂದ್ರೆ ಬಿಜೆಪಿಯಿಂದಲೇ ಸ್ಪರ್ಧೆ ಮಾಡ್ಬೇಕು ಅಂದ್ಕೊಂಡಿದ್ದಣ. ಆ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದಂತ ಟೈಮಲ್ಲಿ ಅವ್ರು ಏನಂದ್ರೆ ಎಲ್ಲ ಒಂದು ಕಡೆ ಜನಾರ್ದನ್ ರೆಡ್ಡಿ ನೋಡ್ರಿ ಕಂಪ್ಲಲ್ಲಿ 2 ತುಂಡು ಮಾಡಿ ಕುಂತಾನ್ರಿ. ನಮ್ಮ ಹಳೆಯ ಸುರೇಶ್ ಬಾಬು ಇದ್ದ ನೋಡ್ರಿ, ಅವನ್ನ ಅಲ್ಲಿ ಮುಗ್ಸಕ್ ಕುಂತಾನ್ರಿ. ಪಾಪ ಅವನು ಬರ್ಕಕ್ ಕೊಡ್ತಲ್ಲ. ಈ ಸೋಮಶೇಖರ್ ರೆಡ್ಡಿ ಅವನು ಶಕ್ತಿ ಇಲ್ಲಾರ್ದಂತ ಕುಂತಾನ ನೋಡ್ರಿ. ಪಾಪ ಅವ್ನು ಏನಾದ್ರೆ ಕೂಡ ಸೋಮಶೇಖರ್ ರೆಡ್ಡಿ ಶಕ್ತಿ ಇಲ್ಲಾರ್ದಂತ ಕುಂತಾನ. ನಂತರ ಬಳ್ಳಾರಿ ನಗರ ಹಂಗಾದ್ರೆ ಕೂಡ್ಲಿ ಇದಲ್ಲಿ ಹಂಗ ಮಾಡಿ ಕುಂತಾನ್ರಿ. ಇಡೀ ಜಿಲ್ಲೆಯಲ್ಲಿ ಎಲ್ಲಾ ಕಡೆ ಕೂಡ 2 ತುಂಡು ಮಾಡಕ್ ಹೊಂಟಾನ ನೋಡ್ರಿ. ಸಿರುಗುಪ್ಪ ಅಂತ ಏನಿಲ್ಲ, ಅವ ಅಂದ್ಕೊಂತಾನ. ನಾನು ಅನ್ಕೊಂಡ್ರೆ ಎಲ್ಲದನ್ನ ಚೇಂಜ್ ಮಾಡ್ತೀನಿ ಅಂದ್ರೆ ತಲೆಯಲ್ಲಿದೆ. ಪಾರ್ಟಿ ಅಷ್ಟು ಸುಲಭವಾಗಿ ಬಿಡಲ್ರಿ. ನಾನು ಇಲ್ಲಿದ್ದಾವು ಪಾರ್ಟಿ ಅದನ್ನ ಬಿಡೋದಂತೂ ಇಲ್ಲ ರೀ. ಅವಾಗ ಒಂದ್ಸರಿ ಪಾರ್ಟಿ ಗೊತ್ತಾಗಿದೆ, ಇವ್ನು ಬಂದ್ರೆ ಏನ್ ಮಾಡ್ತಾನೆ ಅಂತ ಚೆನ್ನಾಗಿ ಗೊತ್ತಿದೆ.